ಸ್ನೇಹಿತರೆ ನಮಸ್ಕಾರ, ನಾನು ಅಭಿನಂದ್ ಮಹಾದೇವಪ್ಪ. ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಒಂದು ಸ್ಪೀಡ್ ಎಫೆಕ್ಟನ್ನು ನಾರ್ಮಲ್ ಫೋಟೋಗಳಿಗೆ ಹೇಗೆ ಕೊಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಭಾಳ ಸಮಯ ಬೇಡ, ಭಾಳ ಕಮ್ಮಿ ಟೈಮಲ್ಲಿ ಇದನ್ನು ತಿಳ್ಕೊಳ್ಳೋಣ. ಬನ್ನಿ ಫೋಟೋಶಾಪ್ ಹೋಗೋಣ. ಈ ಫೋಟೋಶಾಪ್ನಲ್ಲಿ ನೀವು ಯಾವುದೇ ಒಂದು ಫೋಟೋ, ಓಡ್ತಾ ಇರ್ತಕ್ಕಂಥ ಒಂದು ಫೋಟೋ ಅಥವಾ ನಿಂತಿರ್ತಕ್ಕಂಥ ಕಾರ್ ಆಗಿರ್ಬೋದು, ನಿಂತಿರ್ತಕ್ಕಂಥ ಬಸ್ ಆಗಿರ್ಬೋದು, ನಿಂತಿರ್ತಕ್ಕಂಥ ಗಾಡಿ ಆಗಿರ್ಬೋದು, ಅಥವಾ ಸೈಕ್ಲಿಂಗ್ ಮಾಡ್ತಾ ಇರ್ತಕ್ಕಂಥ ಫೋಟೋಗಳಾಗಿರ್ಬೋದು, ಅದಕ್ಕೆ ಒಂದು ಸ್ಪೀಡ್ ಎಫೆಕ್ಟು ಆಲ್ರೆಡಿ ತುಂಬ ಸ್ಪೀಡಲ್ಲಿ ಇದ್ದಾಗ ಕ್ಯಾಮ್ರಾಗಳಲ್ಲಿ, ಒಳ್ಳೊಳ್ಳೆ ಕ್ಯಾಮ್ರಾಗಳಲ್ಲಿ ತೆಗೆದುಕೊಂಡಾಗ ಆ ಸ್ಪೀಡ್ ಎಫೆಕ್ಟು ಒಂದು ಸರ್ಟನ್ ಎಕ್ಸ್ಟೆಂಟ್ವರೆಗೂ ಕಾಣುತ್ತೆ. ಬಟ್ ಫೋಟೋಶಾಪಲ್ಲಿ ನಾವು ವಿ ಕ್ಯಾನ್ ಗಿವ್ ಇಟ್ 100%. ಆ ಎಫೆಕ್ಟನ್ನು ಕೊಟ್ಟರೆ ಫೋಟೋಗಳ ಒಂದು ಮೇಯ್ನ್ ಫೋಕಸ್ ಆಗಿರ್ತಕ್ಕಂಥ ಸಬ್ಜೆಕ್ಟು, ಆ ಒಂದು ಆ್ಯಕ್ಷನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಕಂಡು ಬರುತ್ತೆ. ಈಗ ಆಲ್ರೆಡಿ ನಾನು ತೆಗೆದುಕೊಂಡಿರ್ತಕ್ಕಂಥ ಒಂದು ಹುಲಿಯ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ. ನೀವು ಆಲ್ರೆಡಿ ಇರುವ ಚಿತ್ರ. ಈ ವಿಚಾರದಲ್ಲಿ ಎರಡು ವಿಚಾರಗಳನ್ನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ಓಡ್ತಾ ಇರ್ತಕ್ಕಂಥ ಹುಲಿಯ ಚಿತ್ರವನ್ನು ಇನ್ನೂ ನಾವು ಫೋಟೋನಲ್ಲಿ ಇನ್ನೂ ಬೇರೆ ಎನ್ಹಾನ್ಸ್ ಮಾಡಿ ಸ್ಪೀಡ್ ಫೋಟೋಸ್ ಕ್ಯಾಪ್ಚರ್ ಆಗಿದೆ ಅನ್ನೋದನ್ನು ಹೇಗೆ ಕೊಡುವಂಥದ್ದು ಅನ್ನೋದು ಒಂದಾದರೆ, ಎರಡನೇದು ಕಂಟೆಂಟ್ ಅವೇರ್ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಬಂದಿರತಕ್ಕಂಥ, ಈಗ ಚಾಲ್ತಿಯಲ್ಲಿರ್ತಕ್ಕಂಥ ಮೋಸ್ಟ್ ಹ್ಯಾಪನಿಂಗ್ ಸಬ್ಜೆಕ್ಟ್ ಅದು ಕಂಟೆಂಟ್ ಅವೇರು. ಆ ಕಂಟೆಂಟ್ ಅವರ್ ಬಗ್ಗೆ ಮುಂದಿನ ಕ್ಲಾಸ್ನಲ್ಲಿ ಅದರದ್ದೇ ಸುದೀರ್ಘವಾದ ಚರ್ಚೆಗಳನ್ನು ನಡೆಸ್ತೀವಿ. ಅದರದ ಒಂದು ಸಣ್ಣ ಜಳಕನ್ನು ಕೂಡ ಇಲ್ಲಿ ನೀವು ಈ ಕ್ಲಾಸನ್ನು ತಿಳ್ಕೊತೀರ. ಒಂದು, ಈ ಫೋಟೋಗೆ ಸ್ಪೀಡ್ ಎಫೆಕ್ಟ್ ಹೇಗೆ ಕೊಡೋದು. ನಂಬರ್ 2, ಈ ಕಂಟೆಂಟ್ ಅವರನ್ನು ಬಳಸ್ಕೊಂಡು ನಾವು ಹೇಗೆ ಕೆಲವೊಂದು ಎಫೆಕ್ಟ್ಗಳನ್ನು ಅಥವಾ ಹೇಗೆ ಕೆಲವೊಂದು ಈಸಿ ವರ್ಕ್ಗಳನ್ನು ಮಾಡ್ಕೋಬೋದು ಅನ್ನೋದು ಕೂಡ ನೀವು ತಿಳ್ಕೊತೀರಾ. ಬನ್ನಿ ಜಂಪ್ ಆಗೋಣ. ಆ್ಯಂಡ್ ಈಗ ನೋಡ್ತಾ ಇದ್ದೀರಾ, ಆಲ್ರೆಡಿ ನಾವೀಗ ಹುಲಿಯ ಚಿತ್ರವನ್ನು ತೆಗೆದುಕೊಂಡಿದ್ದೇನೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅಡೋಬಿ ಸ್ಟಾಕ್ ಫೋಟೋಸಲ್ಲಿ ಇದು ಒಂದಾಗಿತ್ತು, ರೆಸೊಲ್ಯೂಷನ್ ಕಮ್ಮಿ ಇತ್ತು. ಸೊ ನಾವು ಒಂದು ರೆಸೊಲ್ಯೂಷನ್ನ ಜಾಸ್ತಿ ಕೊಟ್ಟು ಈ ಲೆವೆಲ್ ತೊಗೊಂಡು ಬಂದು ಇಟ್ಟಿದ್ದೀವಿ. ಓಕೆ, ಅದಾದಮೇಲೆ ಇಲ್ಲಿ ನಿಮಗೆ ಇನ್ನೊಂದು ನಂಬರ್ ಇದೆ, ಇನ್ನೊಂದು ನಂಬರ್ ಕೊಟ್ಟಿದ್ದಾರೆ. ಅದನ್ನು ಹೇಗೆ ಮಾಡೋದು, ಕಂಟೆಂಟ್ ಅವೇರನ್ನು ಬಳಸ್ಕೊಂಡು ಹೇಗೆ ಅದನ್ನು ಎರೇಸ್ ಮಾಡ್ಬೋದು. ಮೊದಲ ನಾವೇನು ಮಾಡ್ತಾಯಿದ್ವಿ, ಎರೇಸರ್ ಟೂಲ್ ತೊಗೊಂಡು ಎರೇಸು ಅಥವಾ ಸ್ಪಾಟ್ ಹೀಲಿಂಗ್ ಬ್ರಷ್ನ ತೊಗೊಂಡು ಎರೇಸ್ ರಬ್ ಮಾಡ್ತಾಯಿದ್ವಿ. ಸೊ ಈಗ ಆ ರೀತಿಯ ಅವಶ್ಯಕತೆ ಇಲ್ಲ. ಏನು ಮಾಡ್ಬೋದು ಬನ್ನಿ ನೋಡೋಣ. ವೆರಿ ಸಿಂಪಲ್. ನಾನು ಮಾರ್ಕಿ ಟೂಲನ್ನು ತೆಗೆದುಕೊಂಡು ಜಸ್ಟು ಆ ಒಂದು ಸ್ಪಾಟನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಆ್ಯಂಡ್ ನಾನೀಗ ಸೆಲೆಕ್ಟ್ ಆ್ಯಂಡ್ ಕಲರ್ ರೇಂಜ್ ಅಂತ ಇಲ್ಲೊಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಆ ಕಲರ್ ಇಲ್ಲಿ ಅಥವಾ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ಈ ಐ ಡ್ರಾಪರ್ ಟೂಲಿಂದ ನೀವು ಸೀದಾ ಹೋಗಿ ಅಲ್ಲಿರೋ ನಂಬರ್ಗಳಿಗೆ ನೀವು ಕ್ಲಿಕ್ ಮಾಡಿದ್ರೆ ಅದು ಕರೆಕ್ಟಾಗಿ ಆ ಬಣ್ಣದಲ್ಲಿ ಇರ್ತಕ್ಕಂಥ ಏನೇನು ಲೆಟರ್ಸ್ ಇದೆ, ಥಿಂಗ್ಸ್ ಇದೆ, ಅದೆಲ್ಲವೂ ಕೂಡ ಆ್ಯಕ್ಟಿವ್ ಆಗುತ್ತೆ. ಇದು ಆಲ್ರೆಡಿ 99% ಆ್ಯಕ್ಟಿವ್ ಆಗಿದೆ. ಸೊ ಓಕೆ ಮಾಡೋಣ. ಅಷ್ಟೂ ಕೂಡ ಅಲ್ಲಿ ಸೆಲೆಕ್ಟ್ ಆಗಿದೆ, ನೀವೀಗ ನೋಡ್ಬೋದು. ನಾನು ಝೂಮ್ ಆಗ್ತಾ ಇದ್ದೀನಿ, ನೀವೀಗ ನೋಡ್ಬೋದು ಅಷ್ಟು ಕೂಡ ಅಲ್ಲಿ ಸೆಲೆಕ್ಟ್ ಆಗಿದೆ. ಬಟ್ ನನಗಿಲ್ಲಿ ಬೇಕಾಗಿರೋದೇನು ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಔಟ್ಸೈಡ್ ಏನು ಸೆಲೆಕ್ಷನ್ ಇದೆ ತುಂಬ ಕಂಪ್ರೆಸ್ಡಾಗಿ ಆಗಿದೆ. ಸ್ವಲ್ಪ ನಿಮಗೆ ಎಕ್ಸ್ಟೆಂಡ್ ಆಗಬೇಕು. ಎಕ್ಸ್ಪೆಂಡ್ ಆಯಿತು ಅಂತ ಹೇಳಿದ್ರೆ ನಮಗೆ ಕಂಟೆಂಟ್ ಅವೇರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ. ನನಗೆ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಬಳಸುವಂಥ ಶಾರ್ಟ್ಕಟ್ ಕೀ ಬಂದು Alt+SME. ಪ್ಲೀಸ್ ನೋಟ್ ಡೌನ್, Alt+SME. ಅಥವಾ ನೀವು ಮೇನ್ ಮೆನ್ಯೂನಲ್ಲಿ ಸೆಲೆಕ್ಟ್ ಅಂತ ಇದೆ, ಅಲ್ಲಿ ನಿಮಗೆ ಮಾಡಿಫೈ ಅಂತ ಇದೆ, ಅಲ್ಲಿ ನಿಮಗೆ ಮಾಡಿಫೈ ಒಳಗೆ ಹೋದರೆ ಎಕ್ಸ್ಪ್ಯಾಂಡ್ ಅಂತ ಇದೆ. ಎಕ್ಸ್ಪ್ಯಾಂಡಲ್ಲಿ ನಾನು ಅಪ್ ಟು 25 ಪಿಕ್ಸೆಲ್ಸ್ವರೆಗೂ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ ಮಾಡ್ತೀನಿ. ಈಗ ನೋಡಿ, ಅದು ಎಲ್ಲೆಲ್ಲಿ ಸೆಲೆಕ್ಟ್ ಆಗಿತ್ತು ಅದಕ್ಕೆ ಆಪೋಸಿಟ್ಟು ಸೆಲೆಕ್ಟ್ ಆಗಿದೆ. ಇದನ್ನು ನೀವು ಮ್ಯಾನ್ಯಲ್ ಆದರೂ ಸೆಲೆಕ್ಟ್ ಮಾಡ್ಕೋಬೋದು. ಇನ್ ಕೇಸ್ ನೀವು ಯಾವ್ದಾದ್ರು ತುಂಬ ಇತ್ತು ವರ್ಡ್ಸ್ಗಳು ಅಂತ ಹೇಳಿದ್ರೆ, ಈ ಥರ ನೀವು ನಾನು ಹೇಳಿರೋ ಕಲರ್ ರೇಂಜಲ್ಲಿ ಬಳಸ್ಕೊಂಡು ನೀವು ಮಾಡ್ಬೋದು. ಸೊ ಈಗ ನಾನೇನು ಮಾಡ್ತೀನಿ, ಕಂಟೆಂಟ್ ಅವರಿಗೆ ಶಿಫ್ಟ್ ಬ್ಯಾಕ್ ಸ್ಪೇಸನ್ನು ನೀವು ಕ್ಲಿಕ್ ಮಾಡಿದ್ರೆ ಕೀಬೋರ್ಡಲ್ಲಿ ಇದು ಓಪನ್ ಆಗುತ್ತೆ. ಇಲ್ಲಿ ಕಂಟೆಂಟ್ಸಲ್ಲಿ ಸುಮಾರು ಆಪ್ಷನ್ಸ್ ಇರುತ್ತೆ. ಬ್ಯಾಕ್ಗ್ರೌಂಡ್ ಕಲರು, ಪ್ಯಾಟರ್ನು, ಬ್ಲ್ಯಾಕು, 50% ಗ್ರೇ, ವೈಟ್ ಇವೆಲ್ಲ ಇದೆ. ಅದರಲ್ಲಿ ಕಂಟೆಂಟ್ ಅವೇರ್ ಅನ್ನೋದು ಕೂಡ ಒಂದು ಆಪ್ಷನ್ ಆಗಿರುತ್ತೆ. ಅದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಒಪಾಸಿಟಿ 100% ಕೊಟ್ಟು ಕಲರ್ ಅಡಾಪ್ಷನ್ ಟಿಕ್ ಮಾಡಿದ್ದು ನೀವು ಓಕೆ ಅಂತ ಕೊಟ್ಟರೆ ನೀವು ಇಲ್ಲಿ ಗಮನಿಸ್ಬೋದು, ಅದು ಆಟೋಮೆಟಿಕ್ಕಾಗಿ ಕ್ಲಿಯರ್ ಆಗೋಗಿದೆ. ಓಕೆ, ಸೊ ಕಂಟೆಂಟ್ ಅವೇರಿನ ಒಂದು ಜಳಕನ್ನು ನೀವು ನೋಡಿದ್ದೀರಾ. ಅದೇ ಜಳಕನ್ನು ಹುಲಿಗೂ ಕೊಡೋಣ. ಹುಲಿಗೂ ನಾವು ಇದೇ ಒಂದು ಫಾರ್ಮುಲಾನ ಉಪಯೋಗಿಸಿದ್ರೆ ನಿಜವಾಗ್ಲೂ ನಮಗೆ ಆ ಜಾಗ ಎಂಟಿ ಅಂತ ಅನಿಸುತ್ತಾ, ಎಂಟಿ ಆಗುತ್ತಾ, ಬನ್ನಿ ತಿಳ್ಕೊಳ್ಳೋಣ. ಈಗ ಮೊದಲೆಲ್ಲ ನಾವು ಈ ಹುಲಿಯನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಬಳಸ್ತಾ ಇದ್ದ ಟೂಲು ಪೆನ್ ಟೂಲ್. ಈಗ ನಾನು ಯೂಸ್ ಮಾಡ್ತಾ ಇರ್ತಕ್ಕಂಥ ಫೋಟೋಶಾಪಿನ ವರ್ಷನ್ ಬಂದು ಫೋಟೋಶಾಪ್ 2021 ಅಥವಾ 22 ಕೂಡ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ,
ನಿಮಗೆ ಫೋಟೋಶಾಪ್ನಲ್ಲಿ ನಿಮಗೆ 2021 ನಿಮಗೆ ಹೊಸ ಒಂದು ಆವಿಷ್ಕಾರ ಬಂದಿದೆ. ಏನು ಅಂತ ಹೇಳಿದ್ರೆ, ನೀವು ಪೆನ್ ಟೂಲ್ನ ಬಳಸ್ಕೊಂಡು ಏನು ಹೆಚ್ಚು ಸಮಯವನ್ನು ತೆಗೆದುಕೊಂಡು ಕಟಿಂಗ್ ಮಾಡ್ತಾಯಿದ್ರಿ ಅಷ್ಟು ಸಮಯವನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇವಾಗಿದ್ರಲ್ಲಿ ಇಲ್ಲ. ಏನು ಅಂತ ಹೇಳಿದ್ರೆ, ನೀವು ಅಗೈನ್ ಗೋ ಟು ಸೆಲೆಕ್ಟ್ ಸಬ್ಜೆಕ್ಟ್, ಇಷ್ಟೇ. ಇದನ್ನು ಕ್ಲಿಕ್ ಮಾಡಿದ್ರೆ ಕ್ಯಾಮ್ರಾದಲ್ಲಿ ಫೋಕಸ್ ಆಗಿರ್ತಕ್ಕಂಥ ಏನೇನೆಲ್ಲ ಸಬ್ಜೆಕ್ಟ್ ಇದೆ ಅದಷ್ಟು ಕೂಡ ಸೆಲೆಕ್ಟ್ ಆಗುತ್ತೆ. ಇದಕ್ಕೆ ಶಾರ್ಟ್ಕಟ್ ಕೀ ಬಂದು Alt S ಅಂತ ನೀವು ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ ಸಬ್ಜೆಕ್ಟು. ಕ್ಲಿಕ್ ಮಾಡಿ ನೀವು ಗಮನಿಸ್ಬೋದು, ಆಟೋಮೆಟಿಕ್ಕಾಗಿ ಹುಲಿಯ ಸಂಪೂರ್ಣ ಸಬ್ಜೆಕ್ಟನ್ನು ಅದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ. ಐ ಕೆನಾಟ್ ಸೇ 100% ಸೆಲೆಕ್ಟ್ ಮಾಡುತ್ತೆ ಅಂತ, ಬಟ್ 99% ಮೋಸ್ಟ್ ಆಫ್ ದ ಫೋಟೋಸ್, ಫೋಕಸ್ ಆಗಿರ್ತಕ್ಕಂಥ ಫೋಟೋಸು 99.9% ಅಂತೂ ಸೆಲೆಕ್ಟ್ ಆಗುತ್ತೆ. ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ಬ್ಯಾಕ್ಗ್ರೌಂಡ್ ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಇತ್ತು, ಸಿಮಿಲರ್ ಕಲರ್ ಇತ್ತು ಅಂದರೆ ಸ್ವಲ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ಕೂಡ ಕನ್ಫ್ಯೂಷನ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದು ಹೊರತುಪಡಿಸಿದ್ರೆ ಇನ್ನು ಮಿಕ್ಕಿದ ಆಲ್ಮೋಸ್ಟ್ ನಮ್ಮ ಕೆಲಸ ಈಸಿ ಆಗಿದೆ. ಈಗ ಇಲ್ಲಿ ನೋಡ್ಬೋದು ನೀವು, ಹುಲಿಯ ಚಿತ್ರ ಆಲ್ಮೋಸ್ಟ್ ಆಗಿದೆ. ಬಟ್ ಆದರೆ ಇಲ್ಲಿ ಕೆಲವೊಂದು ಕಿವಿ ಸೆಲೆಕ್ಷನ್ ಮಾಡ್ಕೊಳ್ಳೋದು ಸ್ವಲ್ಪ ಎಡವಿದೆ. ಆಗ ನಾವೇನು ಮಾಡಬೇಕು, ಪೆನ್ ಟೂಲ್ನ ಬಳಸ್ಕೊಂಡು ನಾವು ಆ ಜಾಗನ ಕವರ್ ಮಾಡಿಕೊಂಡು ಜಸ್ಟ್ ಕಂಟ್ರೋಲ್ ಶಿಫ್ಟ್ ಎಂಟರ್ ಅಂತ ಹೊಡೆದ್ರೆ ಔಟ್ಸೈಡ್ ಏನೇನು ಮಿಸ್ ಆಗಿದೆ ಸಬ್ಜೆಕ್ಟಲ್ಲಿ ಅದು ಸೆಲೆಕ್ಟ್ ಆಗುತ್ತೆ. ಒಂದು ವೇಳೆ ಇನ್ಸೈಡ್ ಏನಾದರೂ ಇತ್ತು, ಇನ್ಸೈಡ್ ಒಳಗೆ ಬಂದುಬಿಟ್ಟಿದೆ ಅಂತ ಅನಿಸಿದ್ರೆ ಆವಾಗ ಕಂಟ್ರೋಲ್ ಆಲ್ಟ್ ಎಂಟರ್ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಆಲ್ಟ್ ಎಂಟರ್ ಮಾಡೋದು ಚೆನ್ನಾಗಿರುತ್ತೆ. ಸೊ ಇಲ್ಲಿ ಹೆಂಗಿರೋ ಗ್ರಾಸ್ ಇರೋದ್ರಿಂದ ನಾವು ಸ್ವಲ್ಪ ಔಟ್ಸೈಡ್ ಸಬ್ಜೆಕ್ಟನ್ನು ಕೂಡ ತೆಗೆದುಕೊಳ್ಳೋಣ. ಸೊ ನೋಡಿ, ಇದು ಔಟ್ಸೈಡ್ ಸಬ್ಜೆಕ್ಟು ಬೇಕು ಅನ್ನೋದಕ್ಕೋಸ್ಕರ ಕಂಟ್ರೋಲ್ ಆಲ್ಟ್ ಎಂಟರ್ ಅಂತ ಹೊಡೆದ್ರೆ, ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡೆದ್ರೆ ಸ್ವಲ್ಪ ಔಟ್ಸೈಡದು ಕೂಡ ನಮಗೆ ಸೆಲೆಕ್ಷನ್ ಆಗಿದೆ. ಓಕೆ, ಸೊ ಈಗ ನಾವು ಏನು ಮಾಡೋಣ, ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ ಸ್ನೇಹಿತರೆ, ಭಾಳ ಕೆಲಸ ಕಮ್ಮಿ ಮಾಡಿ ಕೊಟ್ಟಿದೆ. ಈಗ ನಾವೇನು ಮಾಡಬೇಕು, ನಾನು ಆಗಲೇ ಏನು ಎಕ್ಸ್ಪ್ಯಾಂಡ್ ಮಾಡಿದ್ವಿ ಸಿಮಿಲರ್ ಇದು ಎಕ್ಸ್ಪ್ಯಾಂಡ್ ಮಾಡಬೇಕು. ಬಟ್ ಆದರೆ ಒಂದು ಕೆಲಸ ಒಂದೇ ಒಂದು ಕೆಲಸ ಮಿಸ್ ಆಗಿದೆ. ಅದನ್ನು ಮಾಡಿಕೊಂಡು ನೆಕ್ಸ್ಟು ಇದು ಮಾಡೋಣ. ಏನು ಅಂತ ಹೇಳಿದ್ರೆ, ಏನು ಸೆಲೆಕ್ಷನ್ ಆಗಿದೆ ಅದನ್ನು ನಾವು ಫೆದರನ್ನು ಕೊಟ್ಟು ಶಿಫ್ಟ್ F6 ಅಂತ ಹೊಡೆದ್ರೆ ಫೆದರ್ ಸೆಲೆಕ್ಷನ್ ಬರುತ್ತೆ. 1.5 ಕೊಟ್ಟಿದ್ದೀನಿ, ಕೊಟ್ಟು ಕಂಟ್ರೋಲ್ J ಕಾಪಿ ಆಗುತ್ತೆ. ನಿಮಗೆ ಇಲ್ಲಿ ಲೇಯರ್ಸ್ ಕಾಲಮ್ನಲ್ಲಿ ಕರೆಕ್ಟಾಗಿ ಗಮನಿಸಿ, ಬ್ಯಾಕ್ಗ್ರೌಂಡಿಗೆ ಕಂಟ್ರೋಲ್ J ಅಂತ ಕೊಟ್ಟಾಗ ಸೆಲೆಕ್ಟ್ ಆಗಿದ್ದಷ್ಟು ಕೂಡ ಬಂದಿದೆ. ಈಗ ಇದು ಕಣ್ಣನ್ನು ನಾನು ತೆಗೆದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ. ಓಕೆ, ಈಗ ಹುಲಿಯ ಚಿತ್ರ, ಈ ಚಿತ್ರ ಸಪರೇಟ್ ಆಯಿತು. ಬಟ್ ಬ್ಯಾಕ್ಗ್ರೌಂಡಲ್ಲಿ ಬೈ ಡಿಫಾಲ್ಟ್ ಹುಲಿಯ ಚಿತ್ರ ಹಾಗೇ ಇದೆ. ಸೊ ಈಗ ನಾನೇನು ಮಾಡಬೇಕು, ಕಂಟೆಂಟ್ ಅವರ್ ಕೆಲಸನ ಇಲ್ಲಿ ತೊಗೊಂಡು ಬರಬೇಕು. ಈಗ ನಾನೇನು ಮಾಡ್ತೀನಿ, ಕಂಟ್ರೋಲ್ ಇಟ್ಕೊಂಡು ಲೇಯರ್ 1 ತಮ್ಮನೇಲಿ ಕ್ಲಿಕ್ ಮಾಡಿದ್ರೆ ಆ ಲೇಯರ್ 1 ಸೆಲೆಕ್ಟ್ ಆಗುತ್ತೆ. ಈಗ ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಲೇಯರ್ 1ನ ವಿಸಿಬಿಲಿಟಿ ಕ್ಯಾನ್ಸಲ್ ಮಾಡ್ತೀನಿ ಫಾರ್ ಟೈಮ್ ಬೇಯಿಂಗು. ನಿಮಗೆ ಅದು ಕಾಣಿಸ್ಬಾರ್ದು, ಈಗ ಏನಾಗುತ್ತೆ ವರ್ಕ್ ಕ್ಲೀನಾಗಿ ಗೊತ್ತಾಗುತ್ತೆ ಅಂತ. ಸೊ ಲೇಯರ್ 1 ಇವಾಗ ಸದ್ಯಕ್ಕೆ ವಿಸಿಬಿಲಿಟಿ ಆಫ್ ಆಗಿದೆ ಆ್ಯಂಡ್ ಬ್ಯಾಕ್ಗ್ರೌಂಡ್ ಒಂದೇ ನಿಮಗೆ ಡಿಸ್ಪ್ಲೇ ಆಗಿ ಕಾಣಿಸ್ತಾ ಇರೋದು. ಈಗ ನಾನು ಎಕ್ಸ್ಪ್ಯಾಂಡ್ ಹೇಗಾಗಲೇ ಹೇಳಿಕೊಟ್ಟೆ, ನೀವು ಸೆಲೆಕ್ಟ್ಗೆ ಹೋಗಿ ಅಲ್ಲಿ ಮಾಡಿಫೈ ಇರುತ್ತೆ, ಮಾಡಿಫೈ ಒಳಗಡೆ ಎಕ್ಸ್ಪ್ಯಾಂಡ್ ಅಂತ ಇರುತ್ತೆ. ಅದಕ್ಕೆ ಶಾರ್ಟ್ಕಟ್ ಕೀ Alt SME ಅಂತ ಇರುತ್ತೆ. ಅದರಲ್ಲಿ ನಾನು 25 ಪಿಕ್ಸೆಲ್ಸ್ ಕೊಟ್ಟಿದ್ದೀನಿ. ಓಕೆ ಅಂತ ಕೊಟ್ಟ ತಕ್ಷಣ ನೀವು ಇಲ್ಲಿ ಗಮನಿಸ್ಬೋದು, ಹುಲಿಯ ಚಿತ್ರ ಏನು ಸೆಲೆಕ್ಟ್ ಆಗಿದೆ ಅದಕ್ಕಿಂತ 25 ಪಿಕ್ಸೆಲ್ಸು ಎಕ್ಸ್ಟ್ರಾ ಸೆಲೆಕ್ಷನ್ ಆಗಿದೆ. ಈಗ ನಾನೇನು ಮಾಡ್ತೀನಿ, ಮತ್ತೆ ಶಿಫ್ಟನ್ನು ಮತ್ತು ಬ್ಯಾಕ್ ಸ್ಪೇಸನ್ನು ಕ್ಲಿಕ್ ಮಾಡ್ತೀನಿ ಆ್ಯಂಡ್ ಕಂಟೆಂಟ್ ಅವರ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಓಕೆ ಅನ್ನು ಕ್ಲಿಕ್ ಮಾಡಿದ ಕೂಡಲೇ ಆ ಜಾಗ ಏನಾಗುತ್ತೆ ನೋಡೋಣ. ನೀವು ನೋಡ್ಬೋದು, ಅಲ್ಲಿ ಕಂಟ್ರೋಲ್ D ಮಾಡಿ ಹುಲಿ ಅಲ್ಲಿ ಹಿತ್ತ ಅನ್ನೋದು ಒಂದೇ ಸಂಶಯ ಬರೋ ಮಟ್ಟಿಗೆ ಅದು ಕಂಟೆಂಟ್ ಅವರ್ ಕೆಲಸ ಮಾಡಿದೆ. ಅಂದರೆ ಕಂಟೆಂಟ್ ಅವರ್ ಏನು ಕೆಲಸ ಮಾಡುತ್ತೆ ಅಂದರೆ, ಸೆಲೆಕ್ಟ್ ಮಾಡಿರುವ ಒಂದು ಸಬ್ಜೆಕ್ಟ್ ಏನಿದೆ ಅದು ಬ್ಯಾಕ್ಗ್ರೌಂಡ್ ಜೊತೆಗೆ ಆ ಚಿತ್ರವನ್ನೇ ಇಲ್ಲದೇ ಇರೋ ಹಾಗೆ ಮಾಡಿ ಬ್ಯಾಕ್ಗ್ರೌಂಡು ಕಂಪ್ಲೀಟ್ ಬ್ಯಾಕ್ಗ್ರೌಂಡನ್ನು ಏನು ಕಟ್ಟಿಂಗು ತೆಗೆದು ಪೇಸ್ಟ್ ಮಾಡ್ದಂಗೆ ಏನು ಅನ್ನಿಸ್ಬಾರ್ದು ಅನ್ನೋಷ್ಟು ಮಟ್ಟಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಲಸ ಮಾಡಿದೆ. ಈಗ ನನಗೆ ಹುಲಿಯ ಚಿತ್ರವನ್ನು ವಿಸಿಬಿಲಿಟಿ ಆನ್ ಮಾಡ್ತೀನಿ. ಈಗ ಹುಲಿ ಒಂದು ಲೇಯರ್ ಆಯಿತು ಆ್ಯಂಡ್ ಬ್ಯಾಕ್ಗ್ರೌಂಡ್ ಒಂದು ಲೇಯರು ನನಗಾಗಿದೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಲೇಯರನ್ನು ಮತ್ತೆ ಕಂಟ್ರೋಲ್ J ಮಾಡಿ ಒಂದು ಸೇಫ್ಟಿ ಲೇಯರನ್ನು ಕ್ಲಿಕ್ ಮಾಡ್ಕೊಳ್ತೀನಿ. ಆ್ಯಂಡ್ ಆ ಲೇಯರ್ಗೆ ನಾನೀಗ ಕೊಡೋ ಎಫೆಕ್ಟು ವೆರಿ ಇಂಪಾರ್ಟೆಂಟು. ಈ ಒಂದು ಇಂಪಾರ್ಟೆಂಟನ್ನು ನೀವು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಕೊಡುವಂಥದ್ದು ಸ್ಪೀಡ್ ಎಫೆಕ್ಟ್ ಕೊಡೋದಕ್ಕೆ. ಸೊ ಹಾಗಾಗಿ ಐ ವಿಲ್ ಗೋ ಟು ಫಿಲ್ಟರ್,
ಫಿಲ್ಟರ್ನಲ್ಲಿ ಬ್ಲರ್ ಗ್ಯಾಲರಿ ಅಂತ ಇದೆ. ಬ್ಲರ್ ಗ್ಯಾಲರಿ ಒಳಗಡೆ ಪಾತ್ ಬ್ಲರ್ ಅಂತ ಇದೆ ಸ್ನೇಹಿತರೆ. ಪಾತ್ ಬ್ಲರನ್ನು ನೀವು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಕಾಣಿಸುತ್ತೆ ನಿಮಗೆ ಆಲ್ರೆಡಿ ಬ್ಲರ್ ಆಗ್ತಾ ಇದೆ. ಆದರೆ ನಾವಿಲ್ಲಿ ಕೆಲವೊಂದು ಆಪ್ಷನ್ಸ್ಗಳನ್ನು ಅನ್ಚೆಕ್ ಮಾಡಬೇಕಾಗತ್ತೆ. ಎಡಿಟ್ ಬ್ಲರ್ ಶೇಪ್ಸ್ ಅನ್ನೋದನ್ನು ಅನ್ಚೆಕ್ ಮಾಡಿ, ಆ್ಯಂಡ್ ಸೆಂಟರ್ಡ್ ಬ್ಲರ್ ಅನ್ನೋದು ಕೂಡ ಅನ್ಚೆಕ್ ಮಾಡ್ಕೊಳ್ಳಿ. ಅದಾದ ಮೇಲೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ, ಇದು ಆ್ಯರೋ ಮಾರ್ಕು ರೈಟ್ ಸೈಡ್ ಕಾಣಿಸ್ತಾ ಇದೆ. ಕಾರಣ ಏನು, ಕೆಲವೊಂದು ಫೋಟೋದಲ್ಲೂ ಕೂಡ ಲೆಫ್ಟಲ್ಲಿ ತೋರಿಸುತ್ತೆ, ಬಟ್ ಇಲ್ಲಿ ವೆರಿ ಇಂಪಾರ್ಟೆಂಟು ಸ್ಪೀಡ್ ಆಫ್ ದ ಸಬ್ಜೆಕ್ಟ್ ಯಾವ ಕಡೆ ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮೈ ಲೆಫ್ಟ್ ಟುವರ್ಡ್ಸ್ ಮೈ ಲೆಫ್ಟ್ ಸೈಡ್ ಹೋಗ್ತಾ ಇದೆ. ಹಾಗಾಗಿ ನಾವು ಸ್ಪೀಡ್ ಏನಿದ್ರು ನಮ್ಮ ರೈಟ್ ಸೈಡಿಗೆ ಕೊಟ್ಟರೆ ಅದಕ್ಕೂ ಮ್ಯಾಚ್ ಆಗುತ್ತೆ. ನಾವು ಸ್ಪೀಡೂ ಲೆಫ್ಟಿಗೆ ಕೊಟ್ಟು ಆ್ಯಂಡ್ ಸಬ್ಜೆಕ್ಟ್ ಮೂವಿಂಗ್ ಸ್ಪೀಡು ಕೂಡ ಲೆಫ್ಟಿಗೆ ಇತ್ತು ಅಂದರೆ ದಟ್ ಲುಕ್ಸ್ ಅನ್ಯಾಚುರಲ್, ಅದು ನೋಡೋಕ್ಕೆ ಚೆನ್ನಾಗಿ ಕಾಣೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತೀವಿ ನಾವು, ಲೆಟಸ್ ಗಿವ್ ಇಲ್ಲಿ ಒಂದು ಟಿಕ್ ಮಾರ್ಕ್, ಇಲ್ಲೊಂದು ಪಾಯಿಂಟ್ ಇದೆ, ಅಲ್ಲೊಂದು ಪಾಯಿಂಟ್ ಇದೆ. ಆ ಪಾಯಿಂಟ್ನ ಮೌಸಲ್ಲಿ ಕ್ಲಿಕ್ ಮಾಡಿ ಕ್ಲೀನಾಗೆ ಈ ಕಡೆ ಹೇಳ್ಕೊಳ್ಳಿ. ಓಕೆ, ಅದೇ ಥರ ಇಲ್ಲೂ ಕೂಡ ಇಲ್ಲಿಂದ ಒಂದು ನಿಮಿಷ, ಇಲ್ಲಿ ಮೌಸಿನ ಪಾತ್ರ ಬಹಳ ವಹಿಸುತ್ತೆ. ಇಲ್ಲಿಂದ ಇಲ್ಲಿಗೆ ಸ್ಪೀಡ್ ಇರಲಿ. ಆ್ಯಂಡ್ ಇದನ್ನು ಕ್ಲಿಕ್ ಮಾಡಿ ಇಲ್ಲಿಗೆ ಹೇಳ್ಕೊಳ್ಳಿ. ಅದೇ ಥರ ಇನ್ನೊಂದು ಪಾಯಿಂಟ್ ಕೂಡ ಇಲ್ಲಿಂದ ಕ್ಲಿಕ್ ಮಾಡಿ ಇಲ್ಲಿಗೆ ಹೇಳ್ಕೊಳ್ಳಿ. ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಅದೇ ಥರನೇ ಇಲ್ಲೊಂದು ಕ್ಲಿಕ್ ಮಾಡಿ. ನಿಮಗೆ ಈ ಲೈನ್ಸ್ ಹೇಗೆ ಹಾಕಬೇಕು ಅಂತ ಹೇಳಿದ್ರೆ, ಫೋಟೋಶಾಪ್ನಲ್ಲಿ ಫೋಟೋಗ್ರಫಿ ಮಾಡೋರಿಗೆ ಈ ಲೈನ್ಸ್ ಸಿಗುತ್ತೆ ನಿಮಗೆ. ಅದು ರೂಲ್ ಆಫ್ ಥರ್ಡ್ ಅಂತ ಹೇಳ್ತೀವಿ. ಸೊ ಅದನ್ನು ನೀವು ತಲೆಯಲ್ಲಿ ನಾಪಕ ಇಟ್ಕೊಂಡು ಅಥವಾ ಅದ್ರ ಬಗ್ಗೆ ಅಥವಾ ಬ್ಲೈಂಡ್ ಆಗೋರು ಸರಿ ಪರವಾಗಿಲ್ಲ, ನೀವು ಈ ಒಂದು ಗೆರೆಯನ್ನು ಹಾಕೊಳ್ಳಿ, ಏನೂ ತೊಂದರೆ ಇಲ್ಲ. ನಾವು ಇಲ್ಲಿ ಪ್ರತಿಯೊಂದು ಗೆರೆಗೂ ಡಬಲ್ ಕ್ಲಿಕ್ ಮಾಡಿದಾಗ ಈ ಸ್ಪೀಡು ಇಲ್ಲಿಂದ ನೋಡಿ, ಗಮನಿಸ್ತಾ ಇದ್ದೀರಾ ಸ್ಪೀಡ್ ಎಲ್ಲಿ ಹೋಗ್ತಾ ಇದೆ ಅಂತೇಳಿ. ಅದು ನೆಕ್ಸ್ಟ್ ಇದಕ್ಕೆ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ನೀವು ಸ್ಪೀಡ್ ಎನ್ಹಾನ್ಸ್ ಕೂಡ ಮಾಡ್ಕೋಬೋದು. ಎಫೆಕ್ಟ್ ನೀವು ನೋಡ್ತಾ ಇರ್ಬೋದು, ಸ್ಪೀಡ್ ಎಫೆಕ್ಟಿನ ಎಫೆಕ್ಟ್ಸ್. ಇದು ಕೂಡ ಡಬಲ್ ಕ್ಲಿಕ್ ಮಾಡಿ ಚಿಕ್ಕದು ಮಾಡಿ ಗೊತ್ತಾಗುತ್ತೆ ನಿಮಗೆ. ಕ್ಲಿಕ್ ಮಾಡುವಾಗ ಓಕೆ, ಎಂಟರ್. ಈಗ ನೀವು ನೋಡ್ಬೋದು ಪ್ರೋಸೆಸ್ ನಡೀತಾ ಇದೆ. ಸೊ ಇದಕ್ಕೆಲ್ಲ ನಿಮಗೆ ಪ್ರೊಸೆಸರ್ ಸ್ಪೀಡು ಜಾಸ್ತಿ ಇರಬೇಕಾಗುತ್ತೆ, ರ್ಯಾಮ್ ಸ್ಪೀಡು ಜಾಸ್ತಿ ಇರಬೇಕಾಗುತ್ತೆ. ಇದೆಲ್ಲ ಸ್ವಲ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಫಿಲ್ಟರ್ನಲ್ಲಿ ಮತ್ತು ಈಗ ಬರ್ತಿರ್ತಕ್ಕಂಥ AI ವರ್ಕ್ಗಳು ಸ್ವಲ್ಪ ಪ್ರೊಸೆಸರ್ ಸ್ಪೀಡನ್ನ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ಮಾಡುತ್ತೆ ಕೇಳೋದಕ್ಕೆ, ವರ್ಕ್ ಮಾಡೋದಕ್ಕೆ. ಸೊ ಹಾಗಾಗಿ ಒಳ್ಳೆ ಸ್ಪೀಡ್ ಇತ್ತು ಅಂದರೆ ಈ ಥರದ್ದೆಲ್ಲ ಎಫೆಕ್ಟ್ ಕೊಡೋದಕ್ಕೆ ನಿಮಗೆ ಭಾಳ ಜಲ್ದಿನೇ ಕೊಡ್ಬೋದು. ಈಗ ಆಲ್ಮೋಸ್ಟ್ ಮುಗಿತಾ ಇದೆ, ನೀವು ನೋಡ್ಬೋದು. ಈಗ ಮೊದಲಿದ್ದ ಫೋಟೋಗೂ ಇವಾಗಿರೋ ಫೋಟೋಗೂ ಭಾಳ ವ್ಯತ್ಯಾಸ ಇದೆ. ಸೊ ಇಲ್ಲೊಂದೇನೋ ಒಂದು ಎಫೆಕ್ಟ್ ಕೊಟ್ಟಿದ್ದೀವಿ ನಾವು, ಇದೊಂದು ಚೂರು ನ್ಯಾಚುರಲ್ ಆಗಿ ಮಾಡೋಣ. ಸೆಲೆಕ್ಟ್ ಮಾಡ್ಕೊಂಡು ಎರೇಸರ್ ಟೂಲ್ ತೊಗೊಂಡು ಒಂದು ಸ್ವಲ್ಪ
ಸೊ ಈಗ ನೀವು ಒಂದು ಸ್ವಲ್ಪ ನ್ಯಾಚುರಲಿಟಿ ಕಾಣಿಸ್ತಾ ಇದೆ, ಏನು ತೊಂದರೆ ಏನಿಲ್ಲ. ಆ ಸ್ಪೀಡ್ಗೆ ಅದು ಈ ಥರ ಆಗ್ಬೋದು ಅಂತ. ಸೊ ಈಗ ನೀವು ನೋಡ್ತಾ ಇದ್ದೀರಾ ಸಬ್ಜೆಕ್ಟು ಮೊದಲು ಇದ್ದಿದ್ದು ಫೋಟೋವು ಈಗಿರೋ ಫೋಟೋವು ಆ ಸ್ಪೀಡ್ ವೇರಿಯೇಷನ್ಸ್ ಗೊತ್ತಾಗ್ತಾ ಇದೆ. ಈಗ ನೋಡೋಕ್ಕೂ ಭಾಳ ವ್ಯತ್ಯಾಸ ಇದೆ. ಸೊ ಈ ಥರ ಎಫೆಕ್ಟ್ಸ್ಗಳು ನೀವು ನಿಂತಿರೋ ಕಾರ್ಗೂ ಕೊಡ್ಬೋದು, ಗಾಡಿಗೂ ಕೊಡ್ಬೋದು, ಯಾವ ಥರದ್ದು ಬೇಕಾದ ಸಬ್ಜೆಕ್ಟ್ಗಳಿಗೂ ನೀವು ಕೊಡ್ಬೋದು. ಬಟ್ ಅದು ಮೂವಿಂಗಲ್ಲಿ ಇದೆ ಅಂತ ನಿಮ್ಗೆ ಅನ್ನಿಸೋ ಹಾಗೆ ಇರಬೇಕಾಗತ್ತೆ. ಸೊ ಇಟ್ಸ್ ಓಕೆ. ಒಂದು ವೇಳೆ ಕಾರು ನಾನ್ ಲಿವಿಂಗ್ ಥಿಂಗ್ಸ್ ಲೈಕ್ ಕಾರು, ಗಾಡಿ ಮೇಲೆ ಯಾರಾದ್ರು ಓಡಿಸ್ತಾ ಇರೋರು ಇರಬೇಕು. ಬರೀ ಗಾಡಿ ಕೊಟ್ಟರು ಅದು ಎಫೆಕ್ಟು ಡಸಂಟ್ ಮ್ಯಾಚ್ ಅಟ್ ಆಲ್. ಸೊ ಹಾಗೆ ಪ್ರಾಣಿಗಳದ್ದು ನೀವೇನಾದರೂ ಮಾಡಬೇಕು ಅಂತ ಹೇಳಿದ್ರೆ ಅದು ಮೂಮೆಂಟಲ್ಲಿ ಇರಲೇಬೇಕಾಗುತ್ತೆ. ನಿಂತಿರೋ ಪ್ರಾಣಿಗಳಿಗೆ ನೀವು ಈ ಎಫೆಕ್ಟ್ಗಳನ್ನು ಕೊಟ್ಟರೆ ಅಷ್ಟು ನ್ಯಾಚುರಲ್ ಆಗಿ ಕಾಣೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಇದು ಒಂದು ಕ್ಲಾಸು ನಿಮಗೆ ಸ್ಪೀಡ್ ಎಫೆಕ್ಟು ಮತ್ತು ಕಾಂಟೆಂಟ್ ಅವೇರ್ಗಳ ಬಗ್ಗೆ ಚರ್ಚೆ ಏನು ಆಯ್ತು ಇವಾಗ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಉಪಯೋಗ ಆಗಿದ್ದರೆ, ಈ ಕ್ಲಾಸ್ ಇಷ್ಟ ಆಗಿದ್ರೆ ದಯಮಾಡಿ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಪ್ರತಿಯೊಂದು ಹೊಸ ಕ್ಲಾಸಸ್ಸು ನಿಮ್ಮ ಮೊಬೈಲ್ ಫೋನಲ್ಲಿ ನೋಟಿಫಿಕೇಷನ್ ಆಗಿ ಬರುತ್ತೆ. ಏನಪ್ಪ ಮಾಡಿದ್ದಾನೆ ಹೊಸದಾಗಿ ಅಂತ ನೀವು ಇಮಿಡಿಯೇಟಾಗಿ ಚೆಕ್ ಮಾಡ್ಬೋದು. ಸೊ ಹಾಗಾಗಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಒಂದು ವೇಳೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಒಂದು ವೇಳೆ ಇಷ್ಟ ಆಗಲಿಲ್ಲ ಅಂದರೆ ಏನು ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಇದೇ ರೀತಿಯ ಟ್ಯುಟೋರಿಯಲ್ಸ್ ಅಥವಾ ಬೇರೆ ಯಾವುದಾದ್ರು ನಿಮಗೆ ಇಷ್ಟವಾಗುವಂಥದ್ದು ಕಲ್ತ್ಕೊಳ್ಳುವಂಥದ್ದು ಯಾವುದಾದ್ರು ಒಂದು ಪಾಯಿಂಟ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅದರದ್ದೇ ಒಂದು ಟ್ಯುಟೋರಿಯಲನ್ನು ಮಾಡಿ ನಿಮಗೋಸ್ಕರ ನಾನು ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಹೆಸರು ಕೂಡ ಹೇಳಿ ಡೆಡಿಕೇಟ್ ಮಾಡ್ತೀನಿ. ಸೊ ಹಾಗಾಗಿ ದಯಮಾಡಿ ಈ ವಿಡಿಯೋನ ನೋಡ್ತಾ ಇರ್ತಕ್ಕಂಥವ್ರು ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಯಾವುದಾದ್ರು ಒಂದು ಸಬ್ಜೆಕ್ಟ್ ಇದ್ದರೆ, ಕಲಿಬೇಕು ಅನ್ನೋ ಸಬ್ಜೆಕ್ಟ್ ಇತ್ತು ಅಂತ ಹೇಳಿದ್ರೆ ಪ್ಲೀಸ್ ಲೆಟ್ ಮೀ ನೋ. ನಿಮ್ಮ ಹೆಸರನ್ನು ಹೇಳಿ ನಾನು ಆ ವಿಡಿಯೋವನ್ನು ನೆಕ್ಸ್ಟ್ ನಿಮ್ಮ ವಿಡಿಯೋನಲ್ಲಿ ನಿಮಗೋಸ್ಕರ ಅದನ್ನು ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳ್ತಾ, ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೇಳ್ತಾ ಈ ಒಂದು ಕ್ಲಾಸ್ನ ಎಂಜಾಯ್ ಮಾಡಿದ್ದೀರಾ ಅಂತ ನಂಬ್ತಾ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಆಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.